ಇವತ್ತಿನ ವಿಡಿಯೋದಲ್ಲಿ ಬೇಬಿ ಕುಚ್ಚನ್ನ ಹೇಗೆ ಹಾಕೋದು, ಅದಕ್ಕೆ ಎಷ್ಟೆಳೆ ದಾರ ಸುತ್ಕೋಬೇಕು ಎಲ್ಲದನ್ನು ಕೂಡ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಬೇಬಿ ಕುಚ್ಚನ್ನ ಹಾಕೋದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಒಂದು ಟ್ರಿಮ್ಮರ್, ಹಾಗೆಯೇ ಜೆರಿ ಥ್ರೆಡ್ ನಂತರ ಸಿಲ್ಕ್ ಥ್ರೆಡ್ ಬಂದು ನಾನು ಸೀರೆ ಕಲರು ಮತ್ತು ಸೀರೆ ಬಾರ್ಡರ್ ಕಲರು 2 ಕಲರ್ ತೊಗೊಂಡಿದ್ದೀನಿ, ಮತ್ತು ಫ್ಯಾಬ್ರಿಕ್ ಗ್ಲೂ. ಇದಿಷ್ಟು ನಮಗೆ ಬೇಬಿ ಕುಚ್ಚು ಹಾಕೋದಕ್ಕೆ ಬೇಕಾಗಿರೋಂಥ ಐಟಮ್ಸ್. ಮೊದಲಿಗೆ ನಾವಿಲ್ಲಿ ಸಿಲ್ಕ್ ಥ್ರೆಡ್ನ ಸುತ್ಕೋಬೇಕು. ಈ ರೀತಿ ಬೆರಳಿಗೆ ಒಂದು 2-3 ಸಲ ಈ ಥರ ಸುತ್ತು ಹಾಕ್ಕೊಂಡು, ಅದಾದ ನಂತರ ಒಂದು ರೈಟಿಂಗ್ ಪ್ಯಾಡ್ನ ತೊಗೊಂಡು ಅಂದರೆ ರೈಟಿಂಗ್ ಪ್ಯಾಡ್ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ 1, ಅದೇ ರೀತಿಯಲ್ಲೇ 2, 3, 4, 5, 6, 7, 8, 9, 10 ಇದೇ ರೀತಿಯಲ್ಲೇ ಕೂಡ ನಾವು 150 ಎಳೆ ಸುತ್ಕೋಬೇಕು. 150 ಎಳೆ ಸುತ್ತೋದ್ರಿಂದ ಕುಚ್ಚು ದಪ್ಪನಾಗಿ ಕಾಣಿಸುತ್ತೆ. ಹಾಗಾಗಿ 150 ಎಳೆನೂ ಕೂಡ ಇದೇ ರೀತಿಯಲ್ಲೇ ನಾವು ಸುತ್ಕೋಬೇಕು. ನೂರ 150 ಎಳೆನೂ ಕೂಡ ಇದೇ ರೀತಿಯಲ್ಲೇ ಸುತ್ಕೊಂಡಿದ್ದಾದ ನಂತರ ಒಂದು ಸಿಸರ್ನ ತೊಗೊಂಡು, ಯಾಕಂದರೆ ನಾನಿಲ್ಲಿ ಫಸ್ಟ್ ಟ್ರಿಮ್ಮರ್ ಅಂತ ಹೇಳಿದೆ, ಟ್ರಿಮ್ಮರ್ಗಿನ ನನಗೆ ಕತ್ರಿನೇ ಕೂಡ ತುಂಬ ಕಂಫರ್ಟಬಲ್ ಅನ್ನಿಸ್ತು. ಹಾಗಾಗಿ ನಾನು ಕತ್ರಿ ಯೂಸ್ ಮಾಡಿದ್ದೀನಿ. ನಿಮಗೆ ಯಾವ್ದು ಕಂಫರ್ಟಬಲ್ ಅನಿಸುತ್ತೋ ಕತ್ರಿ ಅಥವಾ ಸಿಸರ್ ಯಾವುದ್ರಲ್ಲಿಂದ ಕತ್ರಿ ಅಥವಾ ಟ್ರಿಮ್ಮರ್ ಯಾವುದನ್ನು ಕೂಡ ಯೂಸ್ ಮಾಡ್ಬೋದು. ನಾನಿಲ್ಲಿ ಕತ್ರಿ ತೊಗೊಂಡು ಈ ರೀತಿಯಲ್ಲಿ ಕಟ್ ಮಾಡ್ಕೊಂಡು ಆದಮೇಲೆ ಇದ್ರ ತುದಿ ಏನಿದೆ ಇದು ಶಾರ್ಪ್ ಆಗೋ ರೀತಿಯಲ್ಲಿ ಫ್ಯಾಬ್ರಿಕ್ ಗ್ಲೂನ ಹಾಕಿಬಿಟ್ಟು ಇದ್ರ ತುದಿ ಶಾರ್ಪ್ ಆಗೋವರೆಗೂ ನಾವು ಮಾಡ್ಕೋಬೇಕು. ಅಂದರೆ ಅದರ ತುದಿ ಶಾರ್ಪ್ ಆಗಿ, ಅಂದರೆ ನಾವು ಏನು ಹೋಲ್ ಮಾಡಿರ್ತೀವಿ ಸ್ಯಾರಿ ಕುಚ್ಚು ಕಟ್ಟೋದಕ್ಕೆ, ಅದ್ರ ಒಳಗಡೆ ಅದು ಈಸಿಯಾಗಿ ಹೋಗಬೇಕು. ಆ ರೀತಿಯಲ್ಲಿ ನಾವು ಅದರ ತುದಿನ ಕೂಡ ಶಾರ್ಪ್ ಮಾಡ್ಕೋಬೇಕು. ನಾವು ಸುತ್ಕೊಂಡಿರೋ ದಾರದ ತುದಿ ಏನು ಶಾರ್ಪ್ ಆದಮೇಲೆ ಇದನ್ನು ಕಂಪ್ಲೀಟಾಗಿ ಡ್ರೈ ಆಗೋದಕ್ಕೆ ಬಿಡಬೇಕು. ಅಥವಾ ಬಿಸಿಲಲ್ಲಾದರೂ ಇಡ್ಬೋದು, ಅಥವಾ ನೆರಳಲ್ಲಾದ್ರೂ ಒಂದು 10ರಿಂದ 15 ನಿಮಿಷನಾದರೂ ಅದನ್ನು ಡ್ರೈ ಆಗೋದಕ್ಕೆ ಬಿಡಬೇಕು. ಡ್ರೈ ಆದ ನಂತರನೇ ನಾವು ಕುಚ್ಚು ಕಟ್ಟಬೇಕು. ಯಾಕಂದರೆ ಹಾಗೆ ಕಟ್ಟಿದ್ರೆ ದಾರದ ಎಳೆಗಳೆಲ್ಲ ಬಿಚ್ಕೊಂಡು ಬಿಡುತ್ತೆ. ಹಾಗಾಗಿ ಕಂಪ್ಲೀಟಾಗಿ ಡ್ರೈ ಆಗೋದಕ್ಕೆ ಬಿಡಬೇಕು. ಅದು ಡ್ರೈ ಆದ ನಂತರ ಕುಚ್ಚು ಕಟ್ಟೋದಕ್ಕೂ ಮೊದಲು ನಾವು ಅದನ್ನು ಐರನ್ ಮಾಡ್ಕೋಬೇಕು. ಯಾಕೆ ಅಂತಂದರೆ ನಾವು ಕೂದಲನ್ನ ಹೇಗೆ ಸ್ಟ್ರೈಟ್ನರ್ ಯೂಸ್ ಮಾಡಿ ಸ್ಟ್ರೈಟ್ ಮಾಡಿದ್ಮೇಲೆ ನಾವು ಹೇಗೆ ತುಂಬಾ ಕೂದಲು ಸುಂದರವಾಗಿ ಕಾಣುತ್ತೋ, ಹಾಗೆ ಇದು ಕೂಡ ಕುಚ್ಚು ಕಟ್ಟಿದ ಮೇಲೆ ಈ ರೀತಿ ಐರನ್ ಮಾಡಿಕೊಂಡು ಕುಚ್ಚು ಕಟ್ಟೋದ್ರಿಂದ ತುಂಬಾ ಸುಂದರವಾಗಿ ಒಂದು ನೀಟ್ ಫಿನಿಶಿಂಗಲ್ಲಿ ಕಾಣುತ್ತೆ. ಹಾಗಾಗಿ ನಾವು ಯಾವುದೇ ಕುಚ್ಚನ್ನ ಕಟ್ಟಬೇಕು ಅಂದ್ರೂ, ಬೇಬಿ ಕುಚ್ಚು ಕಟ್ಟಬೇಕಾದ್ರೆ ಸೀರೆನ ಈ ಥರ ಅದನ್ನು ಐರನ್ ಮಾಡಿಕೊಂಡು ಕಟ್ಟಬೇಕು. ನಾನು ಆಲ್ರೆಡಿ ಇಲ್ಲಿ ಸ್ವಲ್ಪ ಕುಚ್ಚನ್ನು ಕಟ್ಟಿದ್ದೀನಿ. ಈಗ ಒಂದು ದಬ್ಲ ತೊಗೊಂಡು ಈ ರೀತಿಯಲ್ಲಿ ಹೋಲ್ ಮಾಡ್ಕೋಬೇಕು ಫಸ್ಟು. ಯಾಕಂದರೆ ದಬ್ಲ ಪೂರ್ತಿ ಅದರೊಳಗಡೆ ಬಂದುಬಿಟ್ರೆ ಹೋಲ್ ದೊಡ್ಡದಾಗುತ್ತೆ. ನಮಗೆ ಇದು ದಾರ ನಾವೇನು ಸುತ್ಕೊಂಡಿರ್ತೀವಿ ಅದು ಅದರೊಳಗಡೆ ಈಸಿಯಾಗಿ ಹೋಗಬೇಕು. ಅಷ್ಟು ಹೋಲಿದ್ರೂ ಸಾಕಾಗುತ್ತೆ. ಈ ರೀತಿಯಲ್ಲಿ ಕೆಳಗಡೆಯಿಂದ ಅದನ್ನು ಮೇಲೆ ಎಳ್ಕೋಬೇಕು. ಆ ರೀತಿಯಲ್ಲಿ ಕೆಳಗಡೆ 1 ಇಂಚಷ್ಟು ಗ್ಯಾಪ್ ಇರಬೇಕು. ಅಂದರೆ 1 ಇಂಚಷ್ಟು ಕೆಳಗಡೆ ಬಿಟ್ಬಿಟ್ಟು ಈ ರೀತಿಯಲ್ಲಿ ನಾನು ಹೇಗೆ ತೋರಿಸ್ತಾ ಇದ್ದೀನಿ ನೋಡಿ, ಇದೇ ರೀತಿಯಲ್ಲಿ ನಾವು ಹಿಡ್ಕೊಂಡು ಸ್ವಲ್ಪ ಟೈಟಾಗಿ ಹಿಡ್ಕೋಬೇಕು. ಸ್ವಲ್ಪ ಟೈಟಾಗಿ ಹಿಡ್ಕೊಂಡ ನಂತರ ನಾವು ಒಂದು ಎಮ್ಮಿಂಗ್ ಸೂಜಿ ತೊಗೊಂಡು ಅದಕ್ಕೆ ಜರಿ ಥ್ರೆಡ್ನ ಏರಿಸಿ ಇಟ್ಕೋಬೇಕು. ಜರಿ ಥ್ರೆಡ್ಡಲ್ಲಿ ನಾವು ಯಾವುದೇ ರೀತಿ ನಾಟ್ ಹಾಕಬಾರ್ದು ಕೆಳಗಡೆ. ಅದೇ ರೀತಿಯಲ್ಲೇ ಇದ್ರ ಮಧ್ಯದಿಂದ ಸೂಜಿನ ತೂರಿಸಿ ಆ 1 ಇಂಚಷ್ಟು ಜರಿ ಥ್ರೆಡ್ನ ಕೆಳಗಡೆ ಬಿಟ್ಕೊಂಡು ಈ ಕುಚ್ಚು ಏನು ಇಟ್ಕೊಂಡಿರ್ತೀವಿ ಇದರ ಬ್ಯಾಕ್ ಸೈಡಿಂದ ಸೂಜಿ ಬರಬೇಕು. ಇದರ ಬ್ಯಾಕ್ ಸೈಡಿಂದ ಬಂದು ಆ 2ರ ಮಧ್ಯದಲ್ಲಿ ಬರಬೇಕು. ನಾವು ಎಳ್ಕೋಬೇಕು ಅದನ್ನು. ಈ ಜರಿ ಥ್ರೆಡ್ಡು ಅದು ಲಾಕ್ ಆಗುತ್ತೆ. ಅದು 2 ಅಂದರೆ ಕುಚ್ಚಿನ ಹಿಂದೆಯಿಂದ ಬಂದುಬಿಟ್ಟು ಅದರ 2 ಮಧ್ಯದಲ್ಲಿ ನಾವು ಜರಿ ಥ್ರೆಡ್ನ ಎಳ್ಕೊಂಡಾಗ ಅದು ಲಾಕ್ ಆಗುತ್ತೆ. ಇದೇ ರೀತಿಯಲ್ಲಿ ಒಂದು ಕುಚ್ಚಿಗೆ ನಾನು 3 ಲಾಕ್ ಹಾಕಿದ್ದೀನಿ. ಈ ರೀತಿ 3 ಲಾಕ್ ಹಾಕಿದ್ರೆ ಸಾಕಾಗುತ್ತೆ. ಯಾವುದೇ ಕುಚ್ಚಿಗಾದರೂ ಕೂಡ 3 ಲಾಕ್ ಹಾಕಿದ್ರೆ ಸಾಕಾಗುತ್ತೆ. ಇದಾದಮೇಲೆ ಇದಕ್ಕೂ ಕೂಡ ಲಾಸ್ಟಲ್ಲಿ ಲಾಕ್ ಮಾಡಬೇಕು. ಈ ರೀತಿಯಲ್ಲಿ ಮೇಲ್ಗಡೆಯಿಂದ ನಾವು ಜರಿ ಥ್ರೆಡ್ ಒಳಗಡೆ ಈ ರೀತಿಯಲ್ಲಿ ತೋರಿಸ್ಬಿಟ್ಟು, ಅಂದರೆ ಆ ಜರಿ ಥ್ರೆಡ್ ಒಳಗಡೆ ಬಂದು ಇದು ಕೂಡ 2ರ ಮಧ್ಯದಲ್ಲಿ ಬರಬೇಕು. ಅಂದರೆ ಆ ಜರಿ ಥ್ರೆಡ್ ಏನಿರುತ್ತೆ ಆ 2ರ ಮಧ್ಯದಲ್ಲಿ ನಾವು ಸೂಜಿನ ಎಳ್ಕೋಬೇಕು. ಅದಾದ ನಂತರ 1 ಲಾಕ್ ಸಾಕಾಗುತ್ತೆ ಇಲ್ಲಿ. ಮತ್ತು ಅದೇ ಸೂಜಿನ ಮೇಲಿಂದ ತೂರಿಸಿ ಕೆಳಗಡೆ ಎಳ್ಕೋಬೇಕದು. ಮೇಲ್ಗಡೆಯಿಂದ ನಾವೇನು ಸೂಜಿನ ಹಾಕ್ತೀವಿ ಅದಾದಮೇಲೆ ಪೂರ್ತಿ ನಮಗೆ ಎಷ್ಟು ಉದ್ದ ಬೇಕು ಲೆಂತ್ ನೋಡಿಕೊಂಡು ನಾವು ಆ ಜರಿ ಥ್ರೆಡ್ ಬೇಬಿ ಕುಚ್ಚು ಏನು ರೆಡಿಯಾಗಿರುತ್ತೆ ಅದನ್ನು ಕಟ್ ಮಾಡ್ಕೋಬೇಕು. ಅಂದರೆ ನಮಗೆ ಎಷ್ಟು ಲೆಂತ್ ಬೇಕು ನಾವೇ ನೋಡಿಕೊಂಡು ಅದನ್ನು ಕಟ್ ಮಾಡ್ಕೋಬೇಕಾಗತ್ತೆ.
ನಾನಿಲ್ಲಿ ಒನ್ ಬೇಬಿ ಕುಚ್ಗೆ ಹಾಫ್ ಇಂಚ್ ಗ್ಯಾಪ್ ಕೊಟ್ಟಿದ್ದೀನಿ. ಹಾಗೆ ಬೇಬಿ ಕುಚ್ ಲೆಂತ್ ಬಂದುಬಿಟ್ಟು ಒಂದು ಇಂಚ್ ಕಟ್ ಮಾಡಿದ್ದೀನಿ ನಾನು. ಅಂದರೆ ಹೆಸರಲ್ಲೇ ಹೇಳೋ ಹಾಗೆ ಬೇಬಿ ಕುಚ್ ಅಂದರೆ ತುಂಬ ಪುಟ್ಟದಾಗಿದ್ರೇ ಚೆನ್ನಾಗಿ ಕಾಣಿಸುತ್ತೆ. 1 ಇಂಚ್ಗಿಂತ ಜಾಸ್ತಿ ಹೋಗಬಾರ್ದು. 1 ಇಂಚು ಅಥವಾ 3/4 ಇಂಚ್ ಇದ್ರೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾನಿಲ್ಲಿ ಸ್ವಲ್ಪ ಅಂದರೆ ನೀಟಾಗಿ ಕಾಣಲಿ ಅಂತ ಅಂದ್ಬಿಟ್ಟು 1 ಇಂಚಿಗೆ ನಾನು ಕಟ್ ಮಾಡಿದ್ದೀನಿ. ನಿಮಗೆ ಬೇಕೆಂದರೆ 3/4 ಇಂಚ್ಗೂ ಕೂಡ ಕಟ್ ಮಾಡ್ಕೊಳ್ಬೋದು. ಅದು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾನಿಲ್ಲಿ ಯೂಸ್ ಮಾಡಿರೋದು ಸೀರೆ ಕಲರು ಮತ್ತು ಸೀರೆ ಬಾರ್ಡರ್ ಕಲರು ಥ್ರೆಡ್ಡು. ಅದು ಒಂದು ಇದ್ರೂ ಕೂಡ ಒಂದು ಸೀರೆ ಪೂರ್ತಿ ಕಂಪ್ಲೀಟ್ ಆಗುತ್ತೆ. ಆ ಕಲರ್ ಮತ್ತು ಈ ಕಲರ್ 2 ಕಲರಲ್ಲೂ ಒಂದು ಥ್ರೆಡ್ಡು ಸಾಕಾಗುತ್ತೆ ಒಂದು ಸೀರೆ ಫುಲ್ ಬೇಬಿ ಕುಚ್ಚು ಕಟ್ಟೋದಕ್ಕೆ. ಹಾಗೆಯೇ ನಾನಿಲ್ಲಿ ಒಂದು ಕಲರಲ್ಲಿ 5 ಕುಚ್ಚನ್ನ ಕಟ್ಟಿದ್ದೀನಿ. ಇದು ಒಂದು ರೀತಿ ತುಂಬಾ ಸುಂದರವಾಗಿ ಕಾಣಿಸುತ್ತೆ. ಹಾಗಾಗಿ ನಾನು 5 ಕುಚ್ಚನ್ನ ಕಟ್ಟಿದ್ದೀನಿ. ಹಾಗೆ ನೀವು ಕೇಳ್ಬೋದು, ಈ ರೀತಿಯಲ್ಲಿ ಕಟ್ಟೋದಕ್ಕಿಂತ ಸೂಜಿಗೆ ದಾರ ಏರಿಸ್ಬಿಟ್ಟು ಅದರಲ್ಲೂ ಕೂಡ ಕಟ್ಬೋದಲ್ವ ಈಸಿಯಾಗಿ ಅಂತ. ಆದರೆ ನಾವು ಸೂಜಿಗೆ ದಾರ ಪೋಣಿಸ್ಬೇಕಾದ್ರೆ ಬರೀ 75 ಎಳೆ ಮಾತ್ರ ತೂರಿಸ್ಕೋಬೇಕು. ಯಾಕಂದರೆ ಪೂರ್ತಿ ಸೂಜಿ ಒಳಗಡೆ ಅಷ್ಟು ದಾರ ಸೇರೋದಿಲ್ಲ. ಹಾಗಾಗಿ ನೆಕ್ಸ್ಟಿನ ವೀಡಿಯೋದಲ್ಲಿ ಸೂಜಿನಲ್ಲಿ ದಾರಾನ ಹೇಗೆ ಕುಚ್ಚು ಕಟ್ಟೋದು, ಬೇಬಿ ಕುಚ್ಚನ್ನು ಸೂಜಿ ಯೂಸ್ ಮಾಡಿ ಅಂತ ಅನ್ನೋದನ್ನು ಕೂಡ ತೋರಿಸ್ಕೊಡ್ತೀನಿ. ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನು ಅಂತಂದರೆ, ನಾವು ಯಾವುದೇ ಬೇಬಿ ಕುಚ್ಚನ್ನು ಕಟ್ಟಬೇಕಾದ್ರೆ ಸೀರೆನ ಬ್ಯಾಕ್ ಸೈಡಿಂದನೇ ಕುಚ್ಚು ಕಟ್ಟಬೇಕು. ಯಾಕಂದರೆ ನಾವು ಈ ಝರಿ ಥ್ರೆಡ್ ಏನು ಬಿಟ್ಟಿರ್ತೀವಿ ಅಲ್ವಾ, ಅದು ಸೀರೆ ಫ್ರಂಟ್ ಸೈಡ್ ಇದ್ದರೆ ಕಟ್ಟಿದ್ರೆ ಅದು ಚೆನ್ನಾಗಿ ಕಾಣಿಸೋದಿಲ್ಲ. ಹಾಗಾಗಿ ಸೀರೆ ಬ್ಯಾಕ್ ಸೈಡಿಂದನೇ ಕೂಡ ನಾವು ಯಾವುದೇ ಬೇಬಿ ಕುಚ್ಚನ್ನು ಕಟ್ಟಬೇಕಾದ್ರೂ ಕೂಡ ಸೀರೆ ಬ್ಯಾಕ್ ಸೈಡಿಂದನೇ ಕಟ್ಟಬೇಕು. ಇದೊಂದನ್ನು ನೆನ್ಪಿಟ್ಕೊಳ್ಳಿ. ಯಾರಿಗೆ ಬೇಬಿ ಕುಚ್ಚನ್ನು ಹಾಕೋದಕ್ಕೆ ಬರೋದೇ ಇಲ್ಲ ಅಂತ ಅನ್ನೋರು ಕೂಡ ಈ ವಿಡಿಯೋ ನೋಡಿಕೊಂಡು ಮಾಡಿದ್ರೆ ತುಂಬಾ ಸಿಂಪಲ್ಲಾಗಿ ತುಂಬ ಬೇಗನೆ ಕುಚ್ಚು ಹಾಕೋದನ್ನು ಕಲಿತಾರೆ. ಯಾಕಂದರೆ ಅಷ್ಟು ಸಿಂಪಲ್ ವೇನಲ್ಲಿ ಹೇಳ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ಇನ್ನೂ ಹೆಚ್ಚು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಲೈಕ್ ಮಾಡಿ. ನೀವು ಲೈಕ್ ಮಾಡಿದಷ್ಟು ನಮಗೆ ಇನ್ನೂ ಬೇರೆ ಥರ ಹೊಸ ವೀಡಿಯೋಸ್ನ ಮಾಡೋದಕ್ಕೆ ಮೋಟಿವೇಶನ್ ಸಿಗುತ್ತೆ. ಸೊ ಪ್ಲೀಸ್ ಲೈಕ್ ಮಾಡಿ. ಈ ರೀತಿ ಬೇಬಿ ಕುಚ್ಚು ರೆಡಿ ಆದ ನಂತರ ಇದು ಬ್ಯಾಕ್ ಸೈಡ್ ಆಯಿತು. ಈಗ ಫ್ರಂಟ್ ಸೈಡಿಂದ ಹೇಗೆ ಕಾಣಿಸುತ್ತೆ ಅನ್ನೋದನ್ನು ನೋಡೋಣ ಬನ್ನಿ. ಫ್ರಂಟ್ ಸೈಡಿಂದ ತುಂಬಾ ಸುಂದರವಾಗಿ ಕಾಣುತ್ತೆ. ಅದು ಹೇಗೆ ಕಾಣುತ್ತೆ ಅನ್ನೋದನ್ನು ಒಂದು ಸಲ ನೋಡ್ಕೊಂಡು ಬನ್ನಿ. ತುಂಬಾ ಸುಂದರವಾಗಿ ಒಂದು ನೀಟ್ ಫಿನಿಶಿಂಗ್ನಲ್ಲಿ ಈ ಬೇಬಿ ಕುಚ್ಚು ಕಾಣ್ತಾ ಇದೆ. ನೀವು ಕೂಡ ಟ್ರೈ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.